ಪ್ರಪಂಚ ಪರ್ಯಟನೆ. ಸರ್ಕಾರ ಇವತ್ತೇನು ರೈತರ ಮೇಲೆ ಒಂದು ದಬ್ಬಾಳಿಕೆ ಮಾಡಿ ಒಂದು ಭೂ ಸ್ವಾಧೀನವನ್ನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಏನು ಇಟ್ಕೊಂಡಿದ್ದಾರೆ, ಎಲ್ಲಿಗೆ ಮುಟ್ತಾ ಇದೆ ನಿಮ್ಮ ಹೋರಾಟ? ಸರ್, ನಮ್ಮ ಹೋರಾಟ 15 ತಿಂಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಿರ್ತೀವಿ. ಈ ಒಂದು ಟೌನ್ಶಿಪ್ ಬಗ್ಗೆ ಸಿದ್ದರಾಮಯ್ಯ ಅವರು ಏನು ಸ್ಪಂದನೆ ಮಾಡಲಿಲ್ವಾ ನಿಮಗೆ? ಅವ್ರಿಗೆ 2 ಸಾರಿ ಮನವಿ ಕೊಟ್ಟದು. ಏನು ಇದು ನಿಮ್ಮ ಸಮಸ್ಯೆ ಏನು ಅಂತ ಕೇಳಲೇ ಇಲ್ಲ, ಒಂದು ತುಟಿ ಬಿಕ್ಕಲಿಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಕಟ್ಟಾಕಿದ್ರು ಅಂತೀರಾ? ಅವು ಸತ್ಯ. ಒಂದು ಎಕರೆಗೆ ನನಗೆ 5 ಕೋಟಿ ರೂಪಾಯಿ ಸರ್ಕಾರಕ್ಕೆ ಒಂದು ಎಕ್ಸ್ಪೆನ್ಸ್ ಬರ್ತಾ ಇದೆ, ಒಂದು ಡೆವಲಪ್ಮೆಂಟ್ ಮಾಡೋಕೆ ಅಷ್ಟು ದುಡ್ಡನ್ನು ನಾನು ಕೊಡ್ತಾ ಇದ್ದೇನೆ. ರೈತನ ಬೀದಿಗೆ ತಳ್ಳೋದೇ ಸಂವಿಧಾನನ? ಸಾಮಾನ್ಯ ರೈತನಿಗೆ ಗೊತ್ತಾಗ್ತಾ ಇರ್ತಕ್ಕಂಥ ವಿಚಾರ ಯಾಕೆ ರಾಜ್ಯ ಆಳ್ತಕ್ಕಂಥ ಮುಖ್ಯಮಂತ್ರಿಗೆ ಗೊತ್ತಾಗ್ತಾ ಇಲ್ವಲ್ಲ? ಎಲ್ಲ ಗೊತ್ತು, ಜಾಣಿಗಿವಿ ಅಂತಾರಲ್ಲ. ಆಮೇಲೆ ಅಧಿಕಾರ ದಾಹ, ಈ ಅಧಿಕಾರ ಇದ್ದಾಗ ಎಲ್ಲ ಸಾಕಷ್ಟು ಒಳಗೆ ಮಡಿಕೊಬಿಡೋಣ. ಡಿ ಕೆ ಶಿವಕುಮಾರ್ ಅವರೇ, ಇಲ್ಲಿ ನೋಡಿ, 5 ವರ್ಷಗಳ ಸತತ ಪ್ರಯತ್ನದಿಂದ ಈ ವರ್ಷ ಮೊದಲನೇ ಬೆಳೆಯನ್ನ ರೈತರು ನೋಡ್ತಾ ಇದ್ದಾರೆ. ಒಂದು ಕಡೆ ಇದನ್ನ ಉರುಳಿಸೋದಕ್ಕೆ ನಿಮ್ಮ ಬುಲ್ಡೋಸರ್ಗಳು, JCBಗಳು ರೆಡಿ ಆಗ್ತಾ ಇದ್ದಾವೆ. ಬಕಪಕ್ಷಿ ತರ ಇಲ್ಲಿ ರೈತರು ಅದರಿಂದ ಏನಾದರೂ 5 ವರ್ಷದ್ದು ಫಲ ಸಿಗುತ್ತೆ ಅಂತ ಒಂದ್ ಕಡೆ ಕಾಯ್ತಾ ಇದ್ದಾರೆ. ಅಭಿವೃದ್ಧಿ ಮಾಡಿ, ಯಾವ ಭೂಮಿ ತಗೊಂಡು ಅಭಿವೃದ್ಧಿ ಮಾಡ್ಬೇಕು ನೀವು? ಈ ಪರಿಸರ ಎಲ್ಲ ನಾಶ ಮಾಡಿಬಿಟ್ಟು ಅಭಿವೃದ್ಧಿ ಮಾಡುವಂತ ಯಾರು ಹೇಳಿದಾರ? ನಮ್ಮ DCM ಅವರು ಹೇಳೋರು ಮೊದಲು, ಕನಕಪುರ ಭಾಗಕ್ಕೆ ಹೋದ್ರೆ ನೀವು ಭೂಮಿ ಕಳ್ಕೊಬೇಡಿ, ಚಿನ್ನದ ಬೆಲೆ ಬರ್ತದೆ ಅಂತ. ಗೆಲ್ಸ್ಕೊಂಡ್ ಬಂದಿದ್ದಾರೆ, ಕೈ ಹಿಡಿದಿದ್ದಾರೆ. ಆಯಿತು, ನಿಮ್ಮ ಕ್ಷೇತ್ರದ ಜನ ಮಾತ್ರ ಓಟ್ ಹಾಕ್ಬಿಟ್ರೆ ನೀವು ಇವತ್ತು ಮುಖ್ಯಮಂತ್ರಿ ಆಗಕ್ಕಾಗತ್ತಾ? ಇಡೀ ರಾಜ್ಯಕ್ಕೆ ನೀವು ಮುಖ್ಯಮಂತ್ರಿ, ನಿಮ್ಮ ತಾಲೂಕು ಮಾತ್ರ ಮುಖ್ಯಮಂತ್ರಿ ಅಲ್ಲ. ರೈತರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡ್ಬೇಕು ನೀವು. ಡಿ ಕೆ ಶಿವಕುಮಾರ್ ಇರ್ಬೋದು, ಕುಮಾರಸ್ವಾಮಿ ಇರೋ ಜಟಾಪಟಿನಲ್ಲಿ ಇಲ್ಲಿನ ರೈತರು ಮುರಾಬಿಸಿ ಆಗ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು 2006-7 ಮಾಡಿದ್ರು, ಟೌನ್ಶಿಪ್ ಮಾಡಬೇಕು ಅಂತ ಹೊರಟರು. ಎಲ್ಲೋ ಒಂದ್ ಕಡೆ ಈ ಪ್ರಕೃತಿ ಹಾಗೇನೆ, ಎಲ್ಲೋ ಒಂದ್ ಕಡೆ ರೈತನ ಬದುಕನ್ನ ಕಿತ್ಕೊಳುತ್ತೆ, ಇನ್ನೆಲ್ಲೋ ಒಂದ್ ಕಡೆ ಯಾವುದೋ ರೀತಿಯಲ್ಲಿ ಕೊಡ್ತಾ ಹೋಗ್ತಾ ಇರ್ತದೆ. ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾನೆ ರೈತ ಅಂತಕ್ಕಂಥನು. ಅವ್ರ ಜೀವನವನ್ನ ಸಾಗಿಸೋದೆ ನಿಜವಾದ ರೈತನ ಬದುಕು. ಇರ್ಲಿ, ಯಾವುದೇ ಸರ್ಕಾರ ಒತ್ತಡ ಇನ್ನೊಂದು ಮತ್ತೊಂದು ಏನೇ ಬಂದ್ರೂ ಸಹ ಈ ಪ್ರಕೃತಿ ಅನ್ನೋದೊಂದು ಇದ್ದೇ ಇರುತ್ತೆ. ಈ ಪ್ರಕೃತಿ ಮಾತೆ ಕೈ ಬಿಡಲ್ಲ ರೈತರನ್ನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.